ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರೀವಿಯಸ್ ತುಂಬ ವೀಡಿಯೋಗಳು ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಇನ್ ಕೇಸ್ ನೀವೇನಾದರೂ ನನ್ನ ವೀಡಿಯೋ ರೆಗ್ಯುಲರಾಗಿ ವಾಚ್ ಮಾಡ್ತಿರೋರಾಗಿದ್ದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ಗೈಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಬಂದು ನಾನು 29th ಜುಲೈಯಲ್ಲಿ ಶೂಟ್ ಮಾಡಿದ್ದು. ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ಇವಾಗ ವಾಯ್ಸ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆವತ್ತಿನ ದಿನ ಗುರುಪೂರ್ಣಿಮೆ ಇತ್ತು, ಗುರುವಾರ. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೇಲಿ ಸಾಯಿಬಾಬಾ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿನ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. 29th ಜುಲೈ ಟುಡೇ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ನಮ್ಮಿಬ್ರಿಗೂ 29 ಜುಲೈ 6 ಇಯರ್ಸ್ ಬ್ಯಾಕ್ ನನ್ನ ಹಸ್ಬೆಂಡ್ ನನಗೆ ಪ್ರಪೋಸ್ ಮಾಡಿದ್ದಿನ. ನಾನು ಯಾವಾಗ ಒಪ್ಕೊಂಡೆ ಅದಂತೂ ದೇವರಾಣೆ ಇಬ್ರಿಗೂ ಗೊತ್ತಿಲ್ಲ. ತುಂಬ ದಿನಗಳ ಆದಮೇಲೆ ಒಪ್ಕೊಂಡಿದ್ದು. ಬಟ್ ಅವ್ರು ಪ್ರಪೋಸ್ ಮಾಡಿದ ದಿನಾನ ನಾನು ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಇವತ್ತು ಹೊರಗಡೆ ಹೋಗೋಣ, ಏನಾದರೂ ತಿನ್ಕೊಂಡು ಬರೋಣ. ತುಂಬ ದಿವಸದಿಂದ ಕ್ರೊಶಾಂಟ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು, ಬಟ್ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಏನಾದರೂ ಆಗಲಿ ಹೋಗಬೇಕು ಅಂತ ಅಂದ್ಕೊಂಡು ನಾವು ಆರಾಮಾಗಿ ಹೋಗಿದ್ವಿ. 2-3 ಇಯರ್ಸ್ ಬ್ಯಾಕಿಂದ ನಾನು ಕುಕ್ರಳ್ಳಿ ಕೆರೆ ವಾಕಿಂಗ್ ಮುಗಿಸ್ಕೊಂಡು ಸಂಡೇ ಟೈಮು ಆರಾಮಾಗಿ ಹೋಗಿ ಏನಾದರೂ ತಿಂತಿದ್ವಿ. ಆವಾಗ ಕ್ರೊಶಾಂಟ್ ಟ್ರೈ ಮಾಡಿದೆ, ತುಂಬಾ ಇಷ್ಟ ಆಯಿತು. ನಾನು ಈಗಲೂ ಅಲ್ಲಿಗೆ ಹೋದಾಗ ಕ್ರೊಶಾಂಟ್ ಟ್ರೈ ಮಾಡೇ ಮಾಡ್ತೀನಿ. ಸೊ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಾನು 6 ಇಯರ್ಸ್ ಬ್ಯಾಕ್ ಇದೇ ಪ್ಲೇಸು ಫಸ್ಟು ಬಂದಿದ್ದೆ. ಇದಕ್ಕೆ ಬಂದಿದ್ದು ನಾನು ಫಸ್ಟು ಹೊರಗಡೆ ಅಂತ ಬಂದಿದ್ದೆ, ಆರಾಮಾಗಿ ಹಳೇದಿತ್ತು. ಅಲ್ಲಿ ಕೇಕ್ ಇಟ್ಟೋರಲ್ಲ, ಅಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇತ್ತು. ಜ್ಯೂಸ್ ಎಲ್ಲ ಅಲ್ಲಿ ಕುತ್ಕೊಂಡು ಏನು ತಿಂದಿದ್ದು, ಏನೋ ಜ್ಯೂಸ್ ಏನೋ ಕುಡಿದ್ವಿ. ಜ್ಯೂಸ್ ಅಷ್ಟೇ. ನಾನು ರೋಸ್ ಮಿಲ್ಕು, ನೀವು ರೋಸ್ ಮಿಲ್ಕ್. ಅದೂ ನೆನಪಾಯ್ತಾ? ನೀನು ರೋಸ್ ಮಿಲ್ಕು, ನಾನು ಏನೋ ಬೇರೆ ತಿಂದಿದ್ದೆ. ಕಾಲೇಜ್ಗೆ ನೀವೇ ತೊಗೊಂಡಿದ್ದೀರಿ. ತಿಂದಿದ್ದಿಲ್ಲ, ಕುಡಿದಿದ್ದೆ ಏನೋ ಜ್ಯೂಸ್. ಜ್ಯೂಸ್ ಫೋಟೋ ಆಯ್ತಲ್ಲ, ತೋರಿಸಿದ್ದು ತೋರಿಸಿ. ಸೇಮ್ ಪ್ಲೇಸ್ ಬಟ್ ಆ ಕಡೆ ಅಲ್ಲಿತ್ತು. ತೋರಿಸಿ. ನಾನು ಎಷ್ಟು ಚೆನ್ನಾಗಿದ್ದೀನಿ, ನೀವು ನೋಡಿ ಎಷ್ಟು ಖರಾಬಾಗಿದ್ದೀರ. ಬಟ್ ಸೇಮ್ ಡೇಟ್ ಅಲ್ಲ. ಇಲ್ಲ, ನಾನು ಜ್ಯೂಸ್ ಜೊತೆಗಿಲ್ಲ ಐಸ್ ಕ್ರೀಮ್ ತಗೊಂಡು. ನಾನು ನಿಮಗೆ ನಿಮ್ಮ ದರ್ಶನ, ನಿಮ್ಮ ಮುಖ ನೋಡಿದ್ದು ಯಾವಾಗ? 17th, ನಿಮ್ಮ ಬರ್ತ್ಡೇ ಹಿಂದಿನ ದಿನ. ಹಿಂದಿನ ದಿನ ಇಂಟರ್ವ್ಯೂಗೆ ಬಂದಿರ್ತೀನಿ. 18th ನೀವು ಕೆಲ್ಸಕ್ಕೆ ಬಂದಿದ್ದೀರಿ. ಹಾಂ, ಹಿಂದಿನ ದಿನ ಇಂಟರ್ವ್ಯೂಗೆ ಬಂದಿರ್ತೀನಿ. ಆ್ಯಕ್ಚುಲಿ ನಿಮ್ಮ ಬರ್ಡೇ ದಿನ ಬರಬೇಕಾಗಿತ್ತು. ನಿಮ್ಮ ಬರ್ಡೇ ದಿನ ಬಂದಿಲ್ಲ. ನೆಕ್ಸ್ಟ್ ಡೇ ಜಾಯ್ನಿಂಗ್ ಡೇಟ್ ನಂದು 18th. ಅವಾಗ ನೀವು ಕೇಳ್ಕೊಂಡಿಲ್ಲ, ಅಯ್ಯೋ ಛೇ ಮಿಸ್ ಆಗೋಯ್ತಲ್ಲ, ಫಸ್ಟ್ ದಿನ ಬಂದಿಲ್ವಲ್ಲ ನನ್ನ ಬರ್ಡೇ ದಿನ. ನಾನೇನು ಕೇಳ್ಕೊಂಡಿಲ್ಲ. ನೀವು ಹೇಳಿದ್ರಿ ನನಗೆ. ನಾನೇನು ನಿಮ್ಗೆ ನಾನು ಕೇಳ್ತಾರೆ. ನೀವು ಹೇಳಿದ್ರಿ ನನ್ನ ಬರ್ತ್ಡೇ ದಿನ ಬರ್ತೀರಾ ಅಂತ ಅಂದ್ಕೊಂಡಿದ್ದೆ. ಇಂಟರ್ವ್ಯೂ ಸೆಲೆಕ್ಟ್ ಆಗಿರೋದು ಗೊತ್ತಾಯಿತು, ಆದರೆ ನೆಕ್ಸ್ಟ್ ಡೇ ಬಂದಿರಿ ನೀವು ಅಂತ ಅಂದಿದ್ರಿ. 29th ತಾವು ನಮಗೆ ಮೆಸೇಜ್ ಹಾಕಿದ್ದು. ಸುಮ್ಮನೆ ಇರಲಿ ಅಂತ ಹಾಕಿದ್ದ. ಅದೌದದ ಸುಮ್ಮನೆ ಅದು ಯಾವಾಗ ಒಪ್ಕೊಂಡೆ ನನಗೆ ಗೊತ್ತಿಲ್ಲ. ಆ ಡೇಟ್ ಅಂತ ನನಗೆ ನೆನಪಿಲ್ಲ. ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಒಪ್ಕೊಂಡಿದ್ದು. ಬಟ್ ಪ್ರಪೋಸ್ ಮಾಡಿರೋ ಡೇಟ್ನೇ ನಾನು ನೆನಪಲ್ಲಿ ಇಟ್ಕೊಂಡಿರೋದು. ಪ್ರಪೋಸ್ ಮಾಡಿ ಸುಮಾರು ತಿಂಗಳುಗಳಾದ್ಮೇಲೆ ಅಲ್ವಾ? ಅದು ಸುಮ್ಮನೆ ಸುಮ್ಮನೆ ಒಂದು ಕಾಳು ಬಿಸಾಕ್ಬಿಟ್ರಿ. ಏನು ಮಾಡ್ತಿರೋದು. ಆದರೂ ಅವಾಗ ಬರ್ತಿದ್ದ ಆರಾಮಾಗು, ಇವಾಗ ಆರಾಮ ಎಷ್ಟು ಚೇಂಜ್ ಆಗಿದೆ. ನಾವು ಚೇಂಜ್ ಆಗಿಲ್ಲ, ಹಾಗೆ ಇದ್ದೀವಿ. ನೀವು ಚೇಂಜ್ ಆಗಿದ್ದೀರಾ, ನಾನು ಹಾಗಿದ್ದೀನಿ. ನಾವು ರೆಗ್ಯುಲರ್ ಆಗಿ ಕುಕ್ರಳ್ಳಿ ಕೆರೆ ವಾಕಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಿದ್ದೋ. ಕುಕ್ರಳ್ಳಿ ಕೆರೆ ವಾಕಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಜ್ಯೂಸ್ ಕುಡ್ಕೊಂಡು ಏನಾದ್ರು ತಿನ್ಕೊಂಡು ಆಮೇಲೆ ಹೋಗ್ತಿದ್ದೋ. ವೀಕ್ಲಿ ಒನ್ಸ್ ಸಂಡೇಸ್. ಅಂದರೆ ಅವಾಗಲ್ಲ, ಈಗ ರೀಸೆಂಟ್ 2 ಇಯರ್ಸ್ 1 ಇಯರಿಂದ ನಮ್ಮನೆಯವ್ರಿಗೆ ಗೊತ್ತಾದಾಗಿಂದ ಕುಕ್ರಳ್ಳಿ ಕೆರೆ ವಾಕಿಂಗ್ ಬಂದು ಅಲ್ಲಿ ವಾಕಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದು ಇದು ಮಾಡ್ತೀವಿ. ಥ್ಯಾಂಕ್ ಯು. ಒಂದು ಮಾರ್ಕ್ಸಿಗೆ ಬರೀರಿ, ಸಂದರ್ಭ ಸಹಿತ ಬರಿಬೇಡಿ. ನಾವೇನೋ ಬರಿತೀವಿ, ನಮ್ಮ ಇಷ್ಟ. ನಿಮ್ಗೆ ಯಾಕೆ ಅವೆಲ್ಲ?
ಹೊರಗಡೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಾನಿಲ್ಲಿ ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ಇದು ಬಂದು ತುಂಬಾ ಸಿಂಪಲ್ಲು. ಹುಣ್ಮೆ ದಿನ ಅಥವಾ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ದಿನ ಎಲ್ಲ ಮಾಡ್ಬೋದು. ಇದು ಹೇಗೆ ಮಾಡೋದು ಅಂತಂದರೆ, ನಿಮ್ಮ ವಿಶ್ ಏನಿದೆ ಅದನ್ನು ಈ ರೀತಿ ಒಂದು ಬೇ ಲೀಫ್ ತೊಗೊಂಡು, ಏನು ಕಟ್ ಆಗಿರಬಾರ್ದು, ಡ್ಯಾಮೇಜ್ ಆಗಿರಬಾರ್ದು. ಆ ಥರ ಒಂದು ಬೇ ಲೀಫ್ ತೊಗೊಂಡು ಪಲಾವ್ ಎಲೆ ಏನಿದೆ ಅದ್ರ ಮೇಲೆ ನಿಮ್ಮ ವಿಶ್ ಏನಿದೆ ಅದನ್ನು ಬರಿಬೇಕು. ಬರೆದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಟಾಪಲ್ಲಿ ಹಾಕ್ಬಿಟ್ಟು ಸುತ್ತ ಏನಿದೆ ನಿಮ್ಮ ವಿಶ್ಶು ಅದನ್ನು ಬರೆದ್ಬಿಟ್ಟು ನೀವು ಅದನ್ನು ಬರ್ನ್ ಮಾಡಬೇಕು. ಕ್ಯಾಂಡಲ್ ಅಥವಾ ಮ್ಯಾಚ್ ಬಾಕ್ಸ್ ಯಾವುದರಿಂದನಾದ್ರೂ ಸರಿ. ಈ ರೀತಿ ಎಲೆನ ಹಿಡ್ಕೊಂಡು ಅದನ್ನು ಪೂರ್ತಿಯಾಗಿ ಸುಡಬೇಕಾಗತ್ತೆ. ಅದು ಪೂರ್ತಿ ಸುಟ್ಟ ಮೇಲೆ ಅದು ಬೂದಿ ಏನಿರುತ್ತೆ ಅದನ್ನು ತಗೊಂಡೋಗಿ ನೀವು ಗಾಳೀಲಿ ಹುಫ್ ಅಂತ ಊದ್ಬಿಡ್ಬೇಕು. ಊದುವಾಗ ನೀವು ಯೂನಿವರ್ಸ್‌ಗೆ ನಾನು ಏನೇನು ವಿಶ್ ಬರ್ದಿದ್ದೀನಿ ಅದೆಲ್ಲ ನಿಮಗೆ ಸರೆಂಡರ್ ಮಾಡಿದ್ದೀನಿ ಯೂನಿವರ್ಸ್, ನೀವು ಅದನ್ನು ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ ಅಂತ ಅಂದ್ಕೊಳ್ಬೇಕು. ಬರೆದ ತಕ್ಷಣ ನೀವು ಬರ್ನ್ ಮಾಡ್ತಿರ್ತೀರಲ್ಲ, ಆವಾಗ ಏನು ಬರ್ದಿದ್ದೀರಾ ಅದು, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೇನೋ ಒಂದು ಕಾರ್ ಬೇಕು ಅಂತ ಅಂದ್ಕೊಳ್ಳಿ. ಇವಾಗ ಕಾರ್ ಬೇಕು ಅಂತಂದರೆ ನನಗೆ ಕಾರ್ ಬೇಕು ಆ ಥರ ಬರಿಬಾರ್ದು. ನಾನು ಈ ಕಾರ್ ಪರ್ಚೇಸ್ ಮಾಡಿದ್ದೀನಿ, ಈ ಕಾರಲ್ಲಿ ಓಡಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪಾಸಿಟಿವ್ ವೇನಲ್ಲಿ ಆಲ್ರೆಡಿ ಆಗಿರೋ ಹಾಗೆ ನೀವು ಅದನ್ನು ವಿಜುವಲೈಸ್ ಮಾಡ್ಕೋಬೇಕು. ಆ ರೀತಿ ಮಾಡೋದ್ರಿಂದ ಅದು ನಿಮಗೆ ಆಗುತ್ತೆ. ಹೇಳ್ಬೋದು ನೀವು ಇದೆಲ್ಲ ನಡೆಯಲ್ಲ ಹಾಗೆ ಹೀಗೆ ಅಂತ. ಬಟ್ ನಿಮ್ಗೇನಾದರೂ ನಂಬಿಕೆ ಇದ್ದರೆ ಇದ್ರ ಮೇಲೆ, ಮ್ಯಾನಿಫೆಸ್ಟೇಷನ್ ಮೇಲೆ, ಅದನ್ನು ನೀವು ಮಾಡಿ. ಇಲ್ಲ ಅಂತಂದರೆ ಜಸ್ಟ್ ಸ್ಕಿಪ್ ದ ವಿಡಿಯೋ ಅಷ್ಟೇ. ಈಗ ಇಬ್ಬರು ಬರ್ನ್ ಮಾಡಿರೋ ಲೀಫ್‌ನ ಒಂದೇ ಪ್ಲೇಟ್‌ನಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇಬ್ಬರು ಸೇರಿ ಬ್ಲೋ ಮಾಡ್ತಾಯಿದ್ದೀವಿ. ಉಫ್ ಅಂತ ಅಂದ್ಬಿಟ್ಟು ಯೂನಿವರ್ಸ್‌ಗೆ ಸರೆಂಡರ್ ಆಗಿಬಿಟ್ರೆ ಅಷ್ಟೇ, ಮುಗೀತು, ಇನ್ನೇನೂ ಇಲ್ಲ. ಮತ್ತು ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಸಹ ಮಾಡಿದ್ದೆ ಅವತ್ತು. ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್‌ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.